ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟು ಸ್ವಲ್ಪ ಥಿಯರಿಯನ್ನು ಹೇಳ್ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಇದರಲ್ಲಿ ಯಾವುದು ನಿಮಗೆ 6 ಮಾರ್ಕ್ಸಿಗೆ ಬರ್ಬೋದು, ಅದರ ಕ್ಲೂಗಳೇನು, ಫಾರ್ಮೇಟ್ ಹೇಗಿರುತ್ತೆ ಹೇಳ್ಕೊಡ್ತೇನೆ. ಫಸ್ಟ್ ಒನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಕೇಳ್ತಾನೆ, ಇಲ್ಲಾಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೇಳ್ಬೋದು. ಇದರಲ್ಲಿ 2 ಮೆಥಡ್ ಬರುತ್ತೆ, ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಥವಾ ಇನ್ನೊಂದು ಪದದಲ್ಲಿ ಶಾರ್ಟ್ಕಟ್ ಮೆಥಡ್ ಅಂತ ಕರೀತಾರೆ. ದೆನ್ ಪ್ರಾಡಕ್ಟ್ ಮೆಥಡ್, ದೆನ್ ಗ್ಯಾರಂಟಿ ಪ್ರಾಫಿಟ್ ಆಫ್ ಎ ಪಾರ್ಟ್ನರ್. ಇಷ್ಟರಲ್ಲಿ ಅವ್ರು ಯಾವುದನ್ನು ಬೇಕಾದ್ರೂ ನಿಮಗೆ 6 ಮಾರ್ಕ್ಸ್ಗೆ ಕೇಳ್ಬೋದು. ಈಗ ನಾವೇನು ಮಾಡೋಣ, 1 by 1 ಫೋಕಸ್ ಮಾಡೋಣ. ಫಸ್ಟ್ ಒನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇದರಲ್ಲಿ 6 ಮಾರ್ಕ್ಸಿಗೆ ಯಾವುದು ಕೇಳ್ತಾನೆ ಅದ್ರ ಬಗ್ಗೆ ನಾನೀಗ ಡೀಟೇಲಾಗಿ ಹೇಳ್ಕೊಡ್ತೀನಿ, ಫಾರ್ಮ್ಯಾಟ್ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಅದರಲ್ಲಿ ನಾವು ಮೀನಿಂಗ್ ನೋಡೋದಾದರೆ ಫಸ್ಟ್ ಒನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದ್ರೇನು ಅಂತ ಕಲ್ತ್ಕೊಳ್ಳೋಣ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೆ ಕೆಳಗಡೆ ಬರ್ತಿದ್ದೀನಿ ನೋಡ್ಕೊಳ್ಳಿ. ನೀವು ಕೂಡ ಒಂದು ಪೇಪರಲ್ಲಿ ತೊಗೊಂಡು ಬರ್ಕೊಟ್ಬಿಡಿ, ಅವಾಗೇನಾಗುತ್ತೆ ನಿಮಗೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಓದ್ಕೊಳ್ಳೋದಕ್ಕೆಲ್ಲ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಫರ್ಮ್ ಆರ್ ಡಿಸ್ಟ್ರಿಬ್ಯೂಟೆಡ್. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಫರ್ಮ್ ಆರ್ ಡಿಸ್ಟ್ರಿಬ್ಯೂಟೆಡ್. ಏನೇ ಪ್ರಾಫಿಟ್ ಬರಲಿ ಏನೇ ಲಾಸ್ ಬರಲಿ ಏನು ಮಾಡ್ತಾರೆ, ಇಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಬ್ಬರು ಇದ್ದರೆ 3 ಜನ ಇರಲಿ, ಅವ್ರಿಗೇನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಅಮಾಂಗ್ ದ ಪಾರ್ಟ್ನರ್ ಈಸ್ ಆ್ಯನ್ ಅಗ್ರೀಡ್ ರೇಷಿಯೋ. ಹೆಂಗೆ ಹಂಚ್ಕೋತಾರೆ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಯಾವ ಥರ ಹೇಳಿರ್ತಾರೋ ಅದರ ಪ್ರಕಾರ ಹಂಚ್ಕೋತಾರೆ. ಫಾರ್ ಎಕ್ಸಾಂಪಲ್ 2:1 ಡಿವೈಡೆಡ್ ಬೈ 3, 2+1 ಕೊಡಿದ್ರೆ ಡಿವೈಡೆಡ್ ಬೈ 3 ಮಾಡ್ಕೊಳ್ಳೋದು ರೇಷಿಯೋ. ದೆನ್ ಹವವರ್ ಇಫ್ ದ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಸೈಲೆಂಟ್, ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಆ ಅಗ್ರಿಮೆಂಟಲ್ಲಿ ಏನೂ ಹೇಳಿಲ್ಲ, ಸುಮ್ಮನೆ ಸೈಲೆಂಟಾಗಿದೆ, ಅಂದರೆ ರೇಷಿಯೋ ಬಗ್ಗೆ ಏನೂ ಹೇಳಿಲ್ಲ ಅಂತ ಅಂದರೆ ನಾವು ಹೆಂಗೆ ಡಿವೈಡ್ ಮಾಡ್ಕೋತೀವಿ, ಪ್ರಾಫಿಟ್ ಆ್ಯಂಡ್ ಲಾಸಸ್ ಟು ಬಿ ಶೇರ್ಡ್ ಈಕ್ವಲಿ. ಡೀಡಲ್ಲಿ ಏನೂ ಇಲ್ಲ ಅಂದರೆ ಒಪ್ಪಂದದಲ್ಲಿ ಏನು ರೇಷಿಯೋ ಬಗ್ಗೆ ಯಾವ ರೀತಿ ಮಾತಾಡಿಲ್ಲ ಅಂದರೆ 1:1 ನಾವೇನು ಮಾಡ್ಕೋತೀವಿ, ಡಿವೈಡ್ ಮಾಡ್ಕೋತೀವಿ. ನೋಡಿ, ಈ ಥರ ಇರುತ್ತೆ ಡೀಡ್ ಅಂದರೆ ಒಪ್ಪಂದ. ಈ ಅಗ್ರಿಮೆಂಟ್ ಏನಾಗಿರುತ್ತೆ ಪಾರ್ಟ್ನರ್ಗಳ ಮಧ್ಯೆ ಅದನ್ನು ಈ ಥರ ಡೀಡ್ ರೂಪದಲ್ಲಿ ಕೊಟ್ಟಿರ್ತಾರೆ. ಅದೇ ಈ ಥರ ಡೀಡಲ್ಲಿ ಏನಾದರೂ ಹೇಳಿಲ್ಲ ಅಂದರೆ, ಡೀಡಲ್ಲಿ ಈಗ ನೋಡಿ ಅಲ್ಲಿ ನೇಮು ಅಡ್ರೆಸ್ಸು ಸ್ವಲ್ಪ ಕಾಣಿಸ್ತಾ ಇದೆ, ಇನ್ನೂ ನಂಗೆ ನೀಟಾಗಿ ಎಡಿಟ್ ಮಾಡೋಕ್ಕೆ ಬಂದಿಲ್ಲ. ಸೊ ಆ ಡೀಡಲ್ಲಿ ಏನಾದರೂ ಹೇಳಿಲ್ಲ ಅಂದರೆ ನಾವು ಹೆಂಗೆ ಶೇರ್ ಮಾಡ್ಕೋಬೇಕು ಅಂದರೆ 1:1 ಶೇರಿಂಗನ್ನು ಮಾಡ್ಕೋಬೇಕು. ಆವಾಗಲೇ ಹೇಳಿದೆ, ಏನಾದರೂ ಡೀಡಲ್ಲಿ ಸೈಲೆಂಟ್ ಆಗಿತ್ತು ಅಂದರೆ ನಾವೇನು ಮಾಡ್ತೀವಿ, 1:1 ರೇಷಿಯೋವನ್ನು ಡಿವೈಡ್ ಮಾಡ್ಕೋತೀವಿ. ಈಸ್ ಈಕ್ವಲಿ ದ ಪಾರ್ಟ್ನರ್ಸ್ ಇಟ್ ಕೇಸ್ ಆಫ್ ದ ಫ್ಯೂಚರ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಪಾರ್ಟ್ನರ್ಶಿಪ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಅವರಿಬ್ಬರಿಗೂ ಲಾಭ ನಷ್ಟವನ್ನು ಹಂಚಬೇಕಾದ್ರೆ ಯಾವ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಪದದ ಅರ್ಥ ಗೊತ್ತಾ, ವಿನಿಯೋಗ ಮಾಡೋದು ಅಂದರೆ ಇಬ್ರಿಗೂ ಹಂಚೋದು ಅಂತ ಅರ್ಥ. ಏನೇ ಪ್ರಾಫಿಟ್ ಬರಲಿ ಏನೇ ಲಾಸ್ ಬರಲಿ ಇಬ್ರಿಗೂ ಹಂಚಕ್ಕೆ ನಾವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಕೆಳಗಡೆ ನೋಡಿ, ಯಾಕೆ ಪ್ರಿಪೇರ್ ಮಾಡ್ತೀರಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಅಂತ ಕೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಈಸ್ ಪ್ರಿಪೇರ್ಡ್ ಶೋ ಹೌ ದ ಪ್ರಾಫಿಟ್ಸ್ ಆರ್, ಅಂದರೆ ಎಷ್ಟು ಪ್ರಾಫಿಟನ್ನು ತೊಗೊತಿದ್ದಾರೆ ಯಾರು, ಪಾರ್ಟ್ನರ್ಸು ಅಥವಾ ಲಾಸಸ್ಸು, ಆರ್ ಅಪ್ರೋಪ್ರಿಯೇಟೆಡ್ ಅಂದರೆ ಏನು ಹೇಳಿದೆ, ಹಂಚೋದು ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋದು, ಇಬ್ರಿಗೂ ಹಂಚ್ತಾರೆ. ಅದನ್ನು ನಾವೇನಂತ ಕರಿತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಡಿಸ್ಟ್ರಿಬ್ಯೂಷನ್ ಅಂದರೆ ಗೊತ್ತಲ್ಲ ನಿಮಗೆ, ನಾರ್ಮಲಾಗಿ ಹಂಚೋದು, ಇಬ್ರಿಗೂ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಹಂಚೋದಕ್ಕೆ ನಾವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ನಿಮ್ಮೆಲ್ರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ನೋಡೋದು ಫಾರ್ಮೆಟ್ ಹೆಂಗೆ ಹಾಕ್ತೀವಿ ಅಂತ, ಅಂದರೆ ಲೆಕ್ಕ ಮಾಡಬೇಕಾದ್ರೆ ಲೈನ್ಸ್ ಹೆಂಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಓಕೆನಾ, ಲೈನ್ಸ್ ಹಾಕೋದು ನೋಡಿ, ಲೈನ್ ಹಾಕಬೇಕಾದ್ರೆ ನೀವು ಒಂದು ಕಾನ್ಸಂಟ್ರೇಷನ್ ಎಕ್ಸಾಮಲ್ಲಿ ನೀಟಾಗಿ ಲೈನ್ ಹಾಕಿ, ಅದು ಬಿಟ್ಬಿಟ್ಟು ಪೆನ್ನಲ್ಲಿ ಹಾಕ್ತೀರಾ, ಆಮೇಲೆ ಏನು ಸಿಗುತ್ತೋ ಅದರಲ್ಲೇ ಹಾಕ್ತೀರಾ ಲೈನ್ನ. ಅರ್ಥ ಆಯ್ತಲ್ಲ, ನೆಟ್ಟಿಗೆ ನೀಟಾಗಿ ಹಾಕೋದು ಕಲ್ತ್ಕೊಳ್ಳಿ. ಓಕೆ, ಈಗ ಫಾರ್ಮೆಟ್ ಕಡೆ ಗಮನ ಕೊಡೋಣ. ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಂದರೆ ಫರ್ಮಿಗೆ ಯಾವುದಾದರೂ ಇನ್ಕಮ್ ಇನ್ನು ಯಾವುದು ಬರುತ್ತೆ ಅಂತ, ಫರ್ಮಿಗೆ ಅದನ್ನು ಇನ್ಕಮ್ ಅಂದರೆ ಈ ಸೈಡ್ ಬರುತ್ತೆ,
ಪಾರ್ಟ್ನರ್ಗೆ ದುಡ್ಡು ಹೋಗೋದೆಲ್ಲ ಈ ಕಡೆ ಬರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಫರ್ಮಿಗೆ ದುಡ್ಡು ಹೋಗೋದೆಲ್ಲ ಈ ಕಡೆ ಹೋಗುತ್ತೆ, ಪಾರ್ಟ್ನರ್ಗೆ ದುಡ್ಡು ಹೋಗೋದೆಲ್ಲ ಈ ಕಡೆಗೆ ಹೋಗುತ್ತೆ. ಅದೇ ಫರ್ಮಿಂದ ಕಾನ್ಸೆಪ್ಟಿಂದ ನೋಡೋದಾದರೆ ಫರ್ಮಿಂದ ಕ್ರೆಡಿಟ್ ಆಗುತ್ತೆ, ದೆನ್ ಡೆಬಿಟ್ ಆಗುತ್ತೆ. ಓಕೆ, ಇದರಲ್ಲಿ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಕ್ರೆಡಿಟ್ ಸೈಡಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದ್ಬಿಡ್ಬೇಕು. ಫಸ್ಟ್ ನೀವು ಏನು ಫಾರ್ಮೆಟ್ ಹಾಕಿದ ತಕ್ಷಣ ನೆಕ್ಸ್ಟ್ ಬರೆಯೋ ಕಾನ್ಸೆಪ್ಟು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದರ ಅರ್ಥ ಏನು, ನೆಟ್ ಪ್ರಾಫಿಟ್ ಎಲ್ಲಿರುತ್ತೆ ಇದು ಅಂದರೆ ಕ್ವಶನಲ್ಲೇ ಇರುತ್ತೆ. ನಾವು ಎಷ್ಟೋ ಸತಿ ಕಂಡುಬಿಟ್ಟು ನೋಡೋದೇ ಇಲ್ಲ, ಕ್ವಶನಲ್ಲೇ ಕೊಟ್ಟಿರ್ತಾನೆ ನೆಟ್ ಪ್ರಾಫಿಟ್ ಅಂತ. ಅದನ್ನು ನಾವೇನು ಮಾಡಬೇಕು, ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ಹಾಕೋಬಿಡಬೇಕು. ಓಕೆ, ದೆನ್ ಅದಾದಮೇಲೆ ಕಂಪ್ನಿಗೆ ಇನ್ನೇನು ಹೋಗುತ್ತೆ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಹೋಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದರೆ ಅದೇ ಡ್ರಾಯಿಂಗ್ ಏನಾದ್ರು ಖರ್ಚಿಗೆ ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಕರೀತಾರೆ. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಈ ಕಡೆ ಬರುತ್ತೆ. ಒಂದು ಕೂಲ್ಡ್ ಮೆಥಡ್ ನೆನ್ಪಿಟ್ಕೊಳ್ಳಿ, ಇವೆರಡೇ ಕಾನ್ಸೆಪ್ಟ್ ಈ ಕಡೆ ಬರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಈ ಸೈಡಿಗೆ ಬರುತ್ತೆ ಅಷ್ಟೇ, ಇನ್ನೇನು ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಈಗ ಪಾರ್ಟ್ನರ್ ಏನೋ ಬಂಡವಾಳ ತಂದಿರ್ತಾನೆ ಅಂದ್ಕೊಳ್ಳಿ, ಆ ಬಂಡವಾಳಕ್ಕೆ ಸ್ವಲ್ಪ ಬಡ್ಡಿಯನ್ನು ಕೊಡ್ತಾರೆ ಫರ್ಮಿಂದ, ಅದನ್ನು ನಾವೇನಂತ ಕರಿತೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅದು ಕೂಡ ಈ ಸೈಡ್ ಬರುತ್ತೆ. ನೆಕ್ಸ್ಟು ಟು ಎಕ್ಸ್ ಸ್ಯಾಲರಿ ಅಥವಾ ಟು ವೈ ಸ್ಯಾಲರಿ, ಟು ವರುಣ್ ಸ್ಯಾಲರಿ, ಟು ಕಮಿಷನ್ನು, ಆ ಥರದ್ದೇನಾದರೂ ಕೊಟ್ಟಿದ್ರೆ ಅದು ಕೂಡ ಇಲ್ಲಿಗೆ ಬರುತ್ತೆ. ಕಮಿಷನ್ ಕೊಟ್ಟಿದ್ರೆ ಕಮಿಷನ್ ಬರೀರಿ. ಅದಾದಮೇಲೆ ಈ ಕಡೆ ಬಂದಿರೋ ಅಮೌಂಟಿಂದ ಈ ಕಡೆ ಕಳ್ಕೊತೀವಿ, ಏನು ಮಿಗುತ್ತೋ ಅದನ್ನು ನಾವೇನು ಮಾಡ್ತೀವಿ,